ನೀವು ಜೇನು ಸಾಕ್ತೀರಾ ಅಂದಿದ್ರೆ ನೀವು ಕೆಲವೊಂದಿಷ್ಟನ್ನು ಅಂದರೆ 1-2 ಬಾಕ್ಸ್ ಇದ್ದರೆ ಓಕೆ, 10-12 ಅಥವಾ ನೀವು ದೊಡ್ಡದಾಗಿ ಮಾಡ್ತೀರಾ ಅನ್ಬೇಕಿದ್ರೆ ನೀವು ಕೆಲವೊಂದಿಷ್ಟು ನೀವು ಕಲ್ತಿರಲೇಬೇಕು. ಒಂದು, ಯಾವಾಗಲೂ ಚುಚ್ಚಿಸ್ಕೊಳ್ಳೋಕೆ ರೆಡಿ ಇರಬೇಕು. ಇದು ಚಿಕ್ಕದಾಗಿದೆ ರಟ್ಟು ನೋಡಿ, ಇದು ಚೆನ್ನಾಗಿದೆ. ಇದನ್ನು ಬೇರೆದಾಗಿ ಕೊಡ್ತೀನಿ, ರಾಣಿ ಇರೋದಕ್ಕೆ ಬೇಗ ಕಟ್ಟುತ್ತೆ. ಇದನ್ನು ಹಾಗೆ ಇಡ್ತೀನಿ. ಇನ್ನೊಂದು ವೀಕಲ್ಲಿ ಇದು ವ್ಯಾಕ್ಸ್ ಮತ್ತು ಆಗುತ್ತೆ, ಆವಾಗ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಒಂದು, ಚುಚ್ಚಿಸ್ಕೊಳ್ಳೋಕೆ ರೆಡಿ ಇರಬೇಕು. ಎರಡನೇದು, ನಿಮಗೆ ಡಿವೈಡ್ ಮಾಡೋಕ್ಕೆ ನೀವು ಕಲೀಲೇಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಲೇಬಾರ್ದು, ಆಯಿತಾ? ಏನಕ್ಕೆ ಅಂತ ಹೇಳ್ತೀನಿ, ಅದಕ್ಕೊಂದು ಎಕ್ಸಾಂಪಲ್ದು ಕೂಡ ವೀಡಿಯೋ ಇನ್ನೊಂದು ದಿನ ಮಾಡ್ತೀನಿ ನಾನು, ಏನಕ್ಕೆ ಅಂತ. ನೀವು ಡಿವೈಡಿಗೆ ಅಂತ ಇನ್ನೊಬ್ಬರನ್ನ ಕಾದರೆ ಅವ್ರೇನಕ್ಕೋ ಬರಲ್ಲ ಅವತ್ತು, ಅವ್ರಿಗೆ ಬೇರೆ ಏನೋ ಕೆಲಸ ಇರುತ್ತೆ, ಅದಕ್ಕೆ ಅವ್ರಿಗೆ ಬರಲಿಕ್ಕಾಗಿಲ್ಲ ಅಂದಾಗ ನಿಮ್ಮದು ಹಾರೋಗುತ್ತೆ, ಪಡೆ ಪಾಲಾಗಿ ಹಾರುತ್ತೆ. ಇನ್ನು ಚುಚ್ಚಿಸ್ಕೊಳ್ಳೋಕೆ ರೆಡಿ ಇರಬೇಕು. ಇನ್ ಕೇಸ್ ನೀವು ಚುಚ್ಚಿಸ್ಕೊಳ್ಳೋದೇ ಇಲ್ಲ ಅಂತಿದ್ರೆ ಸೂಟ್ ಬರುತ್ತೆ, ಗ್ಲೌಸು, ಮಾಸ್ಕು ಇದನ್ನೆಲ್ಲ ಉಪಯೋಗಿಸಿ, ಓಕೆನಾ? ಆದರೆ ನೀವು ಗ್ಲೌಸ್ ಉಪಯೋಗಿಸಿದ್ರೆ ರಫ್ ಹ್ಯಾಂಡ್ಲಿಂಗ್ ಆಗುತ್ತೆ, ಸರಿಯಾಗಿ ಗ್ರಿಪ್ ಸಿಗೋಲ್ಲ, ಹುಳಗಳ ಹರ್ಚಿದ್ದು ಗೊತ್ತಾಗಲ್ಲ, ಸ್ಮೂತ್ ಹ್ಯಾಂಡ್ಲಿಂಗ್ ಬರೋಲ್ಲ. ನೀವು ಜೇನು ಫ್ರೇಮನ್ನು ಹೆಂಗೆ ಟ್ರೀಟ್ ಮಾಡಿದ್ರೆ ಟ್ರೀಟ್ ಲೈಕ್ ಎ ಬೇಬಿ, ಮಗುನೇ ಆ ಥರ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀರೋ ಆ ಥರ ಸ್ಮೂತಾಗಿ ತೆಗೆದು ನಿಧಾನಕ್ಕೆ. ನೀವೇನೋ ಅರ್ಜೆಂಟಲ್ಲಿ ಮಾಡ್ತೀರಾ, ಆಗಲ್ಲ, ಜೇನಲ್ಲೇ ಆಗಲ್ಲ. ಬಯಲುಸೀಮೆ ಕಡೆ ಸ್ವಲ್ಪ ಓಕೆ, ಸೆಕೆರಿಂದ ಚುಚ್ಚೋದು ಕಡಿಮೆ, ನಮ್ಮಲ್ಲಿ ಚುಚ್ಚೋದು ತುಂಬ ಜಾಸ್ತಿ, ಓಕೆನಾ? ಅದಕ್ಕೆ ನೀವು ಜೇನು ಕೆಲಸ ಮಾಡ್ತೀರಾ, ಜೇನು ಕೃಷಿ ಮಾಡ್ತೀರಾ ಅಂದರೆ ಒಂದು ಚುಚ್ಚಿಸ್ಕೊಳ್ಳೋದು, ಇನ್ನೊಂದು ಪಾಲ್ ಮಾಡೋದು ಕಲ್ತ್ಕೋಬೇಕು. ರಾಣಿ ಐಡೆಂಟಿಫೈ ಮಾಡೋದು ಕಲ್ತ್ಕೋಬೇಕು. ಯಾವ್ಯಾವಾಗ ಏನೇನು ಕೆಲಸ, ಅಭಾವ ಕಾಲದಲ್ಲೇನು, ಅಭಿವೃದ್ಧಿ ಕಾಲದಲ್ಲೇನು, ತುಪ್ಪ ಬರೋ ಟೈಮಲ್ಲಿ ಏನು ಮಾಡಬೇಕು ಅದೆಲ್ಲ ಕಲ್ತ್ಕೋಬೇಕು. ಕಲ್ತಿಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಅರ್ಧ ಲಾಸೇ, ಆಯಿತಾ? ನೋಡಿ, ನಿಮಗೊಂದು ಅತಿ ಚಿಕ್ಕ ಕಾಲನ್ನು ತೋರಿಸ್ಲ ನಂದರಲ್ಲಿ ನೋಡಿ, ಇದರಲ್ಲಿ ಸರಿಯಾಗಿ ಒಂದು ಅರ್ಧ ಫ್ರೇಮ್ ಹುಳ ಇಲ್ಲ, ಬಟ್ ಇದು ಕ್ವೀನ್ ಸಕ್ಸಸ್ ಆಗಿದೆ. ಫೀಡಿಂಗ್ ಕೊಡೋದು ಟೈಮಾಗಿ ಫೀಡಿಂಗ್ ಕೊಡೋದು, ಮೇಜರ್ ನೀವು ಕಲ್ತ್ಕೋಬೇಕಾಗಿದ್ದೆ ಜೇನು ಕೃಷಿ ನೀವು ಮಾಡ್ತಿದ್ರೆ ಪಾಲ್ ಮಾಡೋದು ಕಲ್ತ್ಕೋಬೇಕು, ಮರ್ಜ್ ಮಾಡೋದು ಕಲ್ತ್ಕೋಬೇಕು, ರಾಣಿ ಮೊಟ್ಟೆ ಕಟ್ ಮಾಡೋದು ಕಲ್ತ್ಕೋಬೇಕು. ಇವೆಲ್ಲ ನೀವು ಹಂತವಾಗಿ ಕಲಿಬೇಕು. ನೀವು ಜೇನು ಕೃಷಿ ನಾವು ಒಂದೇ ತಿಂಗಳಲ್ಲಿ ಕಲ್ತ್ಬಿಡ್ತೀನಿ ಅಂದರೆ ಆಗಲ್ಲ. ಜೇನು ಕೃಷಿ ಅನ್ನೋದು 1 ವರ್ಷದ ಪ್ರೊಸೆಸ್, 1 ವರ್ಷ ರನ್ ಆಗ್ತಾ ಇರುತ್ತೆ. ಆ 1 ವರ್ಷದಲ್ಲಿ ಏನೇನು ಬರುತ್ತೋ ಅದನ್ನಷ್ಟು ಕಲ್ತ್ಕೋಬೇಕು ನೀವು. ಇಲ್ಲ ಅಂದರೆ ಚಾನ್ಸೇ ಇಲ್ಲ, ನೀವು ಬರೀ ಕೈ ಸುಟ್ಕೊಳ್ತೀರ. ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕಿದ್ರೆ ನಿಮಗೆ 10-15 ಬಾಕ್ಸ್ ತೊಗೊಂಡು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಆಗಲ್ಲ. ಒಂದು 4-5 ಬಾಕ್ಸು ಬೇಡ, 2 ಬಾಕ್ಸ್ ಇದ್ದರೆ ಬೆಟರು. ಬಟ್ ಓಕೆ, ನೀನು ಸ್ವಲ್ಪ ಅದಕ್ಕೆ ಜಾಸ್ತಿ ಒಲವು ತೋರಿಸ್ತೀನಿ ಅಂದರೆ 5 ಬಾಕ್ಸ್ ಇಟ್ಕೊಳ್ಳಿ. 5 ಈ ಥರ ದೊಡ್ಡ ಸೈಜ್ ಬಾಕ್ಸೇ, 8 ಫ್ರೇಮ್ ಬಾಕ್ಸೇ ಇಟ್ಕೋಬೇಡಿ. 8, 8/2, 6/2, 4/1 ಈ ಥರ ಇಟ್ಕೊಳ್ಳಿ. ನಿಮಗೆ ಆವಾಗ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ನೀವು ಡಿವೈಡ್ ಮಾಡೋದು ಲೇಟ್ ಆಯಿತು ಅಂದರೆ 8 ಫ್ರೇಮ್ ಬಾಕ್ಸು ತುಪ್ಪ ಟೈಮಲ್ಲಿ ಬೇಗ ಫುಲ್ ಆಗೋಲ್ಲ, ಆವಾಗ 6 ಫ್ರೇಮ್ ಬಾಕ್ಸಿಗೆ ಹಾಕ್ಕೊಳ್ಬೋದು, ಓಕೆನಾ? 4 ಫ್ರೇಮ್ ಏನಕ್ಕೆ ಯೂಸ್ ಆಗುತ್ತೆ, 2 ಫ್ರೇಮ್ ಡಿವೈಡ್ ಮಾಡಲಿಕ್ಕೆ ಅಥವಾ 3 ಫ್ರೇಮ್ ಡಿವೈಡ್ ಮಾಡಲಿಕ್ಕೆ, ಬೈಕಲ್ಲಿ ನಿಮಗೆ ಬೇರೆ ಕಡೆ ತೊಗೊಂಡೋಗಿಡ್ಲಿಕ್ಕೆ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಈ ಥರ ಈಗ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ನಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 8 ಫ್ರೇಮ್ ಬಾಕ್ಸಿಂದ, 8 ಅಲ್ಲ 7 ಫ್ರೇಮ್ ಮತ್ತು 6 ಫ್ರೇಮು ತೊಗೊಂಡಿದ್ದೆ. ಅದಾದಮೇಲೆ 8 ಫ್ರೇಮ್ ಬಾಕ್ಸು ನನ್ನ ಹತ್ರ 50 ಬಾಕ್ಸ್ ಇದೆ. ಈ 8 ಫ್ರೇಮ್ ಬಾಕ್ಸ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಹುಳ ಯಾವಾಗಲೂ ಈ 8 ಫ್ರೇಮ್ ಬಾಕ್ಸಲ್ಲಿ ಫುಲ್ಲೇ ಇರಬೇಕು. ಇದೀಗ ಎಮರ್ಜೆನ್ಸಿಗೆ ಅಂತ ತಂದಿಟ್ಟಿದ್ದು, ಡಿವೈಡ್ ಮಾಡಿಟ್ಟಿದ್ದು, ಬಟ್ ನಾರ್ಮಲಾಗಿ 8 ಫ್ರೇಮ್ ಬಾಕ್ಸ್ ಫುಲ್ಲೇ ಇರುತ್ತೆ. ನಾನು ತೋರಿಸ್ತೀನಿ ಅದನ್ನು. ಆಲ್ಮೋಸ್ಟ್ ನನ್ನ ಹತ್ರ ಇರೋದು 50 8 ಫ್ರೇಮ್ ಬಾಕ್ಸಲ್ಲಿ 40 ಹುಳ ಫುಲ್ಲಾಗೈತೆ, ಇನ್ನು 10 ಎಂಟಿ ಇದೆ. ಅದು ಮಳೆಗಾಲದಲ್ಲಿ ಹಾರಿದ್ದು, ಅದು ಇನ್ನೂ ಶಿಫ್ಟೆಲ್ಲ ಮಾಡಿಲ್ಲ. 6 ಫ್ರೇಮ್ ಇರೋದನ್ನು 8ಕ್ಕೆ ಹಾಕಿ ರೆಡಿ ಇಟ್ಕೊಂಡಿರ್ತೀನಿ.
ನೀವು ಒಂದು ದೊಡ್ಡ ಯಾಕೆಂದರೆ ಒಂದು ದೊಡ್ಡದು ಚಿಕ್ಕದು ಇದ್ದರೆ ತುಪ್ಪ ಇನ್ ಕೇಸ್ ಒಂದರಲ್ಲಿ ಬಂದಿಲ್ಲ ಅಂದರೆ ಒಂದರಲ್ಲಿ ಆಗುತ್ತೆ ನಿಮಗೆ. ಮೇಜರು ಚುಚ್ಚಿಸ್ಕೊಳ್ಳೋದು ಫಸ್ಟು, ಪಾಲು ಮಾಡೋದು ಕಲ್ತ್ಕೋಬೇಕು. ಅದಾದಮೇಲೆ ಫೀಡಿಂಗ್ ಕೊಡೋದು. ಯಾವಾಗ ಫೀಡಿಂಗ್ ಕೊಡಬೇಕು, ಎಷ್ಟೆಷ್ಟು ಫೀಡಿಂಗ್ ಕೊಡಬೇಕು ನೋಡಿ. ಇದು 8 ಫ್ರೇಮ್ ಬಾಕ್ಸು, ಸೂಪರ್ಲು ಕೂಡ ಇಷ್ಟು ಹುಳ ಇದೆ. ಈ ಥರ ನಾನು ಮೇಂಟೈನ್ ಮಾಡ್ತೀನಿ ದೊಡ್ಡ ಬಾಕ್ಸಲ್ಲಿ. ಎಷ್ಟೆಷ್ಟು ಫೀಡಿಂಗ್ ಕೊಡಬೇಕು, ಯಾವಾಗ ಫೀಡಿಂಗ್ ಕೊಡಬೇಕು. ಅದಾದಮೇಲೆ ಪಾಲು ಮಾಡಿದಾಗ ಪಾಲು ಮಾಡೋದ್ರ ಮುಂಚೆ ಕರಿ ರೊಟ್ಟಿ ಏನಕ್ಕೆ ಕಟ್ ಮಾಡಬೇಕು, ಯಾವ ಥರ ಕಟ್ ಮಾಡಬೇಕು, ಯಾವ ಟೈಮಲ್ಲಿ ಕಟ್ ಮಾಡಬೇಕು, ಯೂಸ್ ಏನು. ಪಾಲು ಮಾಡಿದಾಗ ರಾಣಿ ಸೆಲ್ ಯಾವ ಥರ ಕಟ್ ಮಾಡಬೇಕು, ರಾಣಿ ಸೆಲ್ಲು ಕೊಡೋದು ಯಾವಾಗ, ಯಾವ ಥರ ಕೊಡಬೇಕು. ಅದಾದಮೇಲೆ ರಾಣಿ ಸೆಲ್ ಕಟ್ ಮಾಡಬೇಕು, ತುಂಬ ಚುಚ್ಚುತ್ತೆ ಸ್ವಲ್ಪ ಮಿಸ್ ಆದರೂ. ಈ ಥರದ್ದನ್ನೆಲ್ಲ ತಿಳ್ಕೊಂಡು ಮಾಡಬೇಕು. ತುಪ್ಪದ ಟೈಮಲ್ಲಿ ಯಾವಾಗ ಸೂಪರ್ ಕೊಡಬೇಕು, ಯಾವ ಏರಿಯಾದಲ್ಲಿ ಯಾವಾಗ ತುಪ್ಪಕ್ಕೆ ಬರುತ್ತೆ. ನೀವು ಒಂದು 10 ಬಾಕ್ಸ್ ಒಂದೇ ಸೈಟಲ್ಲಿ ಇಡ್ತೀನಿ ಅಂದರೆ ಓಕೆ, ನೀವು ಅದೇ 10 ಬಾಕ್ಸನ್ನು 20 ಬಾಕ್ಸ್ ಮಾಡ್ತೀರಾ ಅಂದಾಗ ಪ್ಲ್ಯಾನ್ ಇದ್ದರೆ ಫಸ್ಟ್ ಆ 10 ಬಾಕ್ಸಲ್ಲಿ ನಿಮಗೆ ಚೆನ್ನಾಗಿ ತುಪ್ಪ ಬರ್ತಿದ್ರೆ ಒಂದೇ ಸೈಟಲ್ಲಿ ಇಡಿ. 6 ಬಾಕ್ಸು ಒಂದೇ ಸೈಟಲ್ಲಿ ಇಡಿ. ಇನ್ನು ಉಳಿದಿದ್ದೇನಿದೆಯಲ್ಲ 4 ಬಾಕ್ಸು ಅದನ್ನು 2 ಸೈಟಲ್ಲಿ ಇಡಿ. ಒಂದು ಸೈಟಲ್ಲಿ 2, ಇನ್ನೊಂದು ಸೈಟಲ್ಲಿ 2. ಏನಕ್ಕೆ ನೀವು 10 ಇರೋದು 20 ಮಾಡಿದಾಗ 20 ಒಂದೇ ಸೈಟಲ್ಲಿ ಇಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಬೇರೆ ಸೈಟಲ್ಲಿ ಇಡಿ. ಆವಾಗ ನಿಮಗೆ ಆ ಸೈಟಲ್ಲಿ ಯಾವಾಗ ತುಪ್ಪ ಬರುತ್ತೆ, ಯಾವ ಟೈಮಲ್ಲಿ ತುಪ್ಪ ಬರುತ್ತೆ, ಯಾವ ಟೈಮಲ್ಲಿ ಪರಾಗ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಎಲ್ಲ ಏರಿಯಾದಲ್ಲೂ ಒಂದೇ ಕಾಲಕ್ಕೆ ಒಂದೇ ಟೈಪ್ ತುಪ್ಪ ಒಂದೇ ಸಮಯದಲ್ಲಿ ಸಿಗೋದಿಲ್ಲ. ತುಪ್ಪ ಅಷ್ಟೇ ಅಲ್ಲ, ಪರಾಗ ಕೂಡ. ಏನಕ್ಕೆ ಅಂದರೆ ಕಿಲೋಮೀಟ್ರಿಂದ ಕಿಲೋಮೀಟ್ರಿಗೆ ಮರಗಳ ಇರುವಿಕೆ ಕಡಿಮೆ. ಅಂದರೆ ಒಂದೇ ಟೈಪಿನ ಮರ ಎಲ್ಲೂ ಇರೋಲ್ಲ, ಆಯಿತಾ. ಅದಕ್ಕೆ ನೀವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. 10 ಬಾಕ್ಸು 20 ಬಾಕ್ಸ್ ಎಲ್ಲ ಮಾಡ್ತೀರಿ, 10ರಿಂದ 20 ಜೇನು ಕೃಷಿನೇ ಮಾಡ್ತೀನಿ ಅಂದರೆ ಒಂದು ವರ್ಷ 4ರಿಂದ 5 ಬಾಕ್ಸ್ ಇಡಿ, ಸರಿಯಾಗಿ ಕಲ್ತ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಯಾರು ಡಿವೈಡ್ ನಿಮ್ಮೂರಲ್ಲಿ ಯಾರು ಹತ್ತಿರದವ್ರು ಇದ್ದರೆ ಅವರೆಲ್ಲ ಡಿವೈಡ್ ಮಾಡೋದಲ್ಲ. ಅವ್ರು ಮಾಡಬೇಕಿದ್ರೆ ಹೋಗಿ ಅವರಿಗೆ ಹೆಲ್ಪ್ ಮಾಡಿ, ನೀವು ಅವ್ರ ಹತ್ರ ಕಲ್ತ್ಕೊಳ್ಳಿ, ನಾಲೆಜ್ ತಗೊಳ್ಳಿ, ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ. ಅವರು ಒಂದು ಥಿಯರಿ ಹೇಳ್ತಾರೆ, ಅದನ್ನು ಫಾಲೋ ಮಾಡಿ. ಅದಾಗಿಲ್ಲ, ನಿಮ್ಮದೇ ಒಂದು ಥಿಯರಿ ಇದ್ದರೆ ಸ್ವಲ್ಪ ಕಲ್ತ್ಕೊಳ್ಳಿ, ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ. ಒಂದೆರಡು ನಿಮಗೆ ಸ್ವಲ್ಪ ಒಂದು ಹಿಡಿತ ಬರಲಿಕ್ಕೆ ಒಂದು 2ರಿಂದ 3 ವರ್ಷ ಬೇಕು ಸರಿಯಾಗಿ ಹಿಡಿತ ಬರಲಿಕ್ಕೆ. ನೀವು ಒಂದು 10 ಬಾಕ್ಸಿಂದ ಒಂದು 30 ಬಾಕ್ಸ್ ಮಾಡ್ಕೊತೀನಿ, 50-40 ಬಾಕ್ಸ್ ಮಾಡ್ತೀನಿ ಅಂದಾಗೆಲ್ಲ ನಿಮಗೆ 1 ವರ್ಷ ನೀಟಾಗಿ ಅದ್ರ ಬಗ್ಗೆ ಕಲ್ತ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಅದೇ ನೀವು 50 ಬಾಕ್ಸು 100 ಬಾಕ್ಸು ಮಾಡ್ತೀರಂದರೆ 2-3 ವರ್ಷ ಹಿಡಿತಾ ಬೇಕು. 2 ವರ್ಷ ಮಿನಿಮಮ್ 2 ವರ್ಷ ಆದಮೇಲೆ 50+ ಬಾಕ್ಸನ್ನು ನೀವು ಸ್ಟಾರ್ಟ್ ಮಾಡಿ. ಏನಕ್ಕೆ ಹೇಳ್ತೀನಿ ಅಂದರೆ, ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈ ಬಾಕ್ಸ್ ಇದೆ, ಇದನ್ನು ನಾನು ತೆಗೆದು ಈ ಥರ ನೋಡಿದೆ ಅಂದ್ಕೊಳ್ಳಿ. ನೋಡಿ ಬ್ರೂಡ್ ಎತ್ತಿ ನೋಡಿದೆ ನಾನು. ನೋಡಿದ್ರೆ ನನಗೆ ಗೊತ್ತಾಗುತ್ತೆ, ಓಕೆ ಇದನ್ನು ಯಾವಾಗ ಡಿವೈಡಿ ಬರ್ಬೋದು, ಯಾವಾಗ ಫೀಡಿಂಗ್ ಕೊಡಬೇಕು ಅಂತ. ಏನಕ್ಕೆ ಅಂದರೆ ಈ ಏರಿಯಾ ಬಗ್ಗೆ ನನಗೆ ಗೊತ್ತಿದೆ, 2 ಇಯರ್ಸಿಂದ ನೋಡಿದ್ದೀನಿ. ಈ ಸೈಟಲ್ಲ, ಬಟ್ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದು, ಈ ಸೈಟು ಹೊಸದಾಗಿರೋದು. ಬಟ್ ಪೋಲನ್ ಸೋರ್ಸ್ ಇದೆ, ಚೆನ್ನಾಗಿ ತುಪ್ಪ ಅಂತೂ ಸಿಗೋಲ್ಲ ಇಲ್ಲಿ. ವರ್ಷ ಪೂರ ಪೋಲನ್ ಸಿಗುತ್ತೆ, ಮಳೆಗಾದರೂ ಕೂಡ ಸಿಗುತ್ತೆ ಇಲ್ಲಿ. ಅದು ನನಗೆ ಪಕ್ಕ ಇದೆ. ಇದು ನನಗೆ ಇಷ್ಟೇ ಗೊತ್ತಾಗೋದು. ಈ ಥರ ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ಪಕ್ಕದೂರವರೊಬ್ಬರು 13 ವರ್ಷದಿಂದ ಮಾಡ್ತಾಯಿದ್ದರು. ಈಗ ಅವ್ರದ್ದು 17 ವರ್ಷ ಆಯಿತು ಮೇ ಬಿ ಮಾಡಿ, 17-18. ನಂದು ಇದು 5 ವರ್ಷ ಕಂಪ್ಲೀಟ್ ಆಯಿತು. ಈ ಡಿಸೆಂಬರ್ 15ಕ್ಕೆ 5 ವರ್ಷ ಕಂಪ್ಲೀಟ್ ಆಗಿದೆ. ಅವ್ರು ಬಂದವರು ನೋಡಿದ್ರು, ನನಗೇನೋ ಪ್ರಾಬ್ಲಮ್ ಇದೆ, 1-2 ಟೈಮ್ ಕರೆದಿದ್ದೆ. ಬಂದು ಅವ್ರು ನೋಡಿ ಹೇಳೋದು, ಇಲ್ಲ ಇದು ಇಂತಿಷ್ಟು ದಿನಕ್ಕೆ, ಇನ್ನೊಂದು 15 ಡೇಸಿಗೆ ಇದು ಡಿವೈಡಿ ಬರುತ್ತೆ, ಇಲ್ಲ ಹಾರುತ್ತೆ, ಈ ರಾಣಿ ಸೆಲ್ ಇನ್ನೊಂದು 1 ಡೇದಲ್ಲಿ ಹುಟ್ಟುತ್ತೆ, ಈ ಥರ ಎಲ್ಲ. ಅಂದರೆ ಅವ್ರಿಗೆ ಜಡ್ಜ್ಮೆಂಟು. ಅಂದು ಎಷ್ಟೋ ಬಾಕ್ಸ್ಗಳಲ್ಲಿ ನಾನು ಮಂತ್ಲಿ 1 ಟೈಮ್ ಹೋಗ್ತೀನಿ, ತಿಂಗಳಕ್ಕೆ 1 ಟೈಮ್ ಹೋಗಿ ನಾನು ನೋಡ್ತೀನಿ. ಏನಕ್ಕೆಂದರೆ ನನಗೆ ಆ ಸೈಟಿಂದ ಅರಿವಿದೆ, 5 ವರ್ಷದಿಂದ ನೋಡ್ತಾಯಿದ್ದೀನಿ ಸೈಟಿಂದು. ಅದ್ರ ಬಗ್ಗೆ ಫುಲ್ ಮಾಹಿತಿ ಇದೆ, ಯಾವ ಟೈಮಲ್ಲಿ ಏನೇನು ಆಗ್ಬೋದು, ಯಾವ ಟೈಮಲ್ಲಿ ಯಾವ್ಯಾವ ಪರಾಗ ಸಿಗುತ್ತೆ, ಇವತ್ತು ಕೊಟ್ಟರೆ ಇನ್ನು ಯಾವಾಗ ಕೊಡ್ಬೋದು ಅಂತ.
ಅದನ್ನು ಅವರು 13 ವರ್ಷದಿಂದ ಮಾಡಿದಾಗ ಅವ್ರು ನನಗೆ ಹೇಳಿದರು, ಇಲ್ಲ ಇವಾಗ ಎಷ್ಟು ಅವ್ರದ್ದು 120 ಬಾಕ್ಸ್ ಇತ್ತು. ಅವ್ರು ಹೇಳ್ತಿದ್ರು, ಇಲ್ಲ ನಾನು ಮಂತ್ಲಿ ಒನ್ ಟೈಮ್ ಹೋಗ್ತಿದ್ದು, ನನಗೆ ಇವತ್ತು ನೋಡ್ರೆ ಗೊತ್ತಾಗುತ್ತೆ, ಅದೊಂದು ಜಜ್ಮೆಂಟ್ ಸಿಗುತ್ತೆ ಅಂತ. ಆ ಥರ ಜಜ್ಮೆಂಟ್ ಸಿಕ್ಕಿದಾಗ ನೀವು 100 ಬಾಕ್ಸ್ ಇದ್ದರೂ ಕೂಡ ನೀವು ನಿಮ್ಮದು ಬೇರೆ ಕೆಲಸ ಏನಿದ್ರು ಮಾಡ್ಕೋಬೋದು. ವಾರದಲ್ಲಿ ಎರಡು ದಿನ ಮೀಸಲಿಟ್ಕೊಂಡು ಬೇಕಾದರೂ ಮಾಡ್ಕೋಬೋದು. ಅಷ್ಟು ಕೆಲಸ, ಅಷ್ಟು ಜಜ್ಮೆಂಟ್ ನಿಮಗೆ ಆಗಬೇಕು ಹೇಳಿದರೆ ನೀವು 1-2 ವರ್ಷ ಕಷ್ಟಪಡಲೇಬೇಕು, ಅರ್ಥಗೊಳ್ಳಲೇಬೇಕು. ಮತ್ತು ಇನ್ನೊಂದು, ಈ ಜೇನು ಕೃಷಿ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಫೀಡಿಂಗ್ ಕೊಡೋದು, ಡಿವೈಡ್ ಮಾಡೋದು, ಇರೋ ಹುಳನ ಜಾಸ್ತಿ ಮಾಡ್ಬೋದು ಬಿಟ್ಟರೆ ಮತ್ಯಾವುದು ನಮ್ಮ ಕೈಲಿಲ್ಲ. ಜೇನು ಟೋಟಲಿ ಪೂರ ವಾತಾವರಣದ ಮೇಲೆ ಅವಲಂಬಿತ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ. ಮಳೆಗಾಲದಲ್ಲಿ ಹುಳುಗಳು ಸ್ವಲ್ಪ ಹಾರಾಗುತ್ತೆ, ಕಡಜ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಚಳಿಗಾಲದಲ್ಲಿ ಹಕ್ಕಿಗಳ ಕಾಟ, ತುಂಬ ಚಳಿ ಇದ್ದರೆ ಬೇರೆ, ಇಲ್ಲ ಹೂಗಳು ಅರಳಿಲ್ಲ, ಪೋಲನ್ ಕೊರತೆ ಇದ್ದರೆ ಬೇರೆ. ಅದಾದ ಮೇಲೆ ತುಪ್ಪದ ಟೈಮಲ್ಲಿ ತುಂಬ ಮಳೆ ಬಂತು. ಹೋದ ವರ್ಷ ಏಪ್ರಿಲ್ 20ಕ್ಕೆ ಮಳೆ ಶುರುವಾಯಿತು, ತುಪ್ಪನೇ ಸಿಕ್ಕಿಲ್ಲ. ಒಂದು ವರ್ಷ ಒದ್ದಾಡಿದ್ರು, ಒಂದು ಬಾಕ್ಸಿಗೆ 1 kg ಬಂತು ಅಂದರೆ ಏನೂ ಯೂಸ್ ಇಲ್ಲ ಅಲ್ವಾ. ಅದಾದಮೇಲೆ ಮತ್ತೊಂದು ರೋಗ, ತಾಯ್ಸಾಕು ಬ್ರೂಡ್, ಬ್ರೂಡೆಲ್ಲ ಇರುತ್ತೆ, ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಟೆಂಪ್ರೇಚರ್ ಇದರಿಂದ ಸರಿ ಮಾಡ್ಕೋಬೋದು. ಬ್ರೂಡ್, ತಾಯ್ಸಾಕು ಬ್ರೂಡು ಆಪ್ಷನ್ನೇ ಇಲ್ಲ. ತಾಯ್ಸಾಕು ಬ್ರೂಡ್ ಬಂದರೆ ಏನು ಮಾಡ್ಕೋಬೋದು. ನಾನು 12 ಸೈಟ್ ಇದೆ ನಂದು. 12 ಸೈಟ್ ಇರೋದ್ರಿಂದ ಒಂದು ಸೈಟಿಗೆ ಬಂದರೆ 1-2 ಸೈಟ್ ಹೋದರೂ ಇನ್ನೂ ಒಂದು ಸೈಟಲ್ಲಿ ಉಳಿಯುತ್ತೆ. ಎಲ್ಲ ಕೆಲವೊಂದು ಸತಿ ಏನು ಮಾಡ್ತಾರೆ, ಒಂದೇ ಸೈಟಿಗೆ ಇಟ್ಕೊಂಡ್ರೆ 1 ಕಿಲೋಮೀಟ್ರ್ ಸರೌಂಡಿಂಗ್, ಅಥವಾ ಅವ್ರದ್ದು ಏನು 1 ಕಿಲೋಮೀಟ್ರ್ ಏರ್ ಡಿಸ್ಟೆನ್ಸ್ ಏನು ಸರೌಂಡ್ ಮಾಡ್ತಾವಲ್ವ, ಅದ್ರ ಒಳಗಡೆ ನಿಮ್ದೊಂದು 20-30 ಬಾಕ್ಸ್ ಇದೆ ಅಂದರೆ ಅಷ್ಟು ಬಾಕ್ಸಿಗೆ ಬರುತ್ತೆ, ಹೋಗುತ್ತೆ. ಏನು 10 ಕಿಲೋಮೀಟ್ರ್ ದೂರ ಇದ್ದರೂ ಬರಲ್ಲ ಅಂತೇನಲ್ಲ, ಬಟ್ ಆಪ್ಷನ್ಗಳು ಕಡಿಮೆ. ನಂದು ಈ ವರ್ಷ 2 ಸೈಟಿಗೆ ಬಂದಿದೆ. ಅದು 2 ಸೈಟ್ ನಾನು ಬಿಟ್ಬಿಟ್ಟಿದ್ದೀನಿ. ಒಂದರಲ್ಲಿ 2 ಬಾಕ್ಸ್ ಇತ್ತು, ಇನ್ನೊಂದರಲ್ಲಿ 5 ಬಾಕ್ಸ್ ಇತ್ತು. ಆ 2 ಬಾಕ್ಸ್ ಇಟ್ಟಿದ್ದೇನಕ್ಕೆ ಅಂದರೆ ಹೋದ ವರ್ಷ ಹುಡುಕಿದ್ದು ಫಸ್ಟ್ ಸೈಟ್ ಆಗಿತ್ತು. ಯಾವ ಥರ ತುಪ್ಪ ಬರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ 2 ಬಾಕ್ಸ್ ಇಟ್ಟಿದ್ದು. ಅವ್ರ ಮನೆಯವರು ಏನು ಬರೀ 2 ಬಾಕ್ಸ್ ಇಟ್ಟಿದೆಯಾ, 10 ಬಾಕ್ಸ್ ಇಡೋ ಅಂತಿದ್ರು. ನಾನು ತುಪ್ಪ ಹೆಂಗೆ ಬರುತ್ತೆ ನೋಡೋಣ ಯಾವ ಟೈಮಲ್ಲಿ ಏನೋ ಅಂತ. ಈ ಥರ ಪ್ರಾಬ್ಲಮ್ ಇದೆ. ತಾಯ್ಸಾಕು ಬ್ರೂಡ್ ಬಂದರೆ ಅಷ್ಟು ಹೋಯಿತು. ನಿಮ್ದು 50 ಬಾಕ್ಸ್ ಇದ್ದರೆ 50 ಬಾಕ್ಸ್ ಹೋಗೋ ಚಾನ್ಸ್ ಇರುತ್ತೆ, 1-2 ಬಾಕ್ಸ್ ಹೋಗೋ ಚಾನ್ಸಸ್ಸು ಇರುತ್ತೆ. ಆ ಥರ ಈ ಥರ ರೋಗ ಬಂದಾಗಿಂದ ಅದನ್ನೇ ಬಿಟ್ಟವರೇ ತುಂಬ ಜನ ಇದ್ದಾರೆ. ನನಗೆ ಗೊತ್ತಿದ್ದಂಗೆ ರೋಗ ಬಂದಮೇಲೆ ಅದ್ರ ಮೇಲಿಂದ ಇಂಟ್ರೆಸ್ಟ್ ಹೋಗಿ ತುಂಬ ಜನ ಬಿಟ್ಟರು ಇದ್ದಾರೆ. ಒಬ್ಬರು 85 ಬಾಕ್ಸ್ ಮಾಡಿದರು, ಅದರಲ್ಲಿ 80 ಬಾಕ್ಸಿಗೆ ರೋಗ ಬಂದಿತ್ತು. ಅದಾದಮೇಲೆ ಅವರು ಬಿಟ್ಟಿದ್ದಾರೆ. ಈಗ ಒಂದು 5-10 ಮ್ಯಾಕ್ಸಿಮಮ್ ಒಂದು 20 ಬಾಕ್ಸ್ ಇರ್ಬೋದು ಅಷ್ಟೇ ಇಟ್ಕೊಂಡು ಅದನ್ನೇ ನೋಡ್ಕೊಂಡು ಬರ್ತಾಯಿದ್ದಾರೆ. ಸುಮ್ಮನೆ ಅವ್ರಿಗೊಂದು ಇಂಟ್ರೆಸ್ಟು ಅಂತ ಮಾಡ್ತಾಯಿದ್ದಾರೆ. ಮೇನಾಗಿ ಅದೇ ಒಂದು ಉದ್ಯೋಗ ಅಂತ ಮಾಡ್ತಿಲ್ಲ. ಇವೆಲ್ಲ ಇರುತ್ತೆ ಪ್ರಾಬ್ಲಮ್ಗಳು ಜೇನು ಕೃಷಿ. ಮತ್ತು ನಮ್ಮ ಮಲೆನಾಡಲ್ಲಿ ನಾವು ತುಂಬ ಕಷ್ಟದಿಂದ ಜೇನು ಕೃಷಿ ಮಾಡೋದು. ಬಯಲುಸೀಮೆ ಆದರೆ ಮಳೆ ಕಡಿಮೆ, ಟೆಂಪ್ರೇಚರ್ ಮೇಂಟೈನ್ ಆಗಬೇಕು ಅಂತೇನಿಲ್ಲ. ಅಲ್ಲಿ ತುಂಬ ವರ್ಷ ಪೂರ ಪೋಲನ್ಗಳು ಸಿಗುತ್ತೆ. ಆಮೇಲೆ ಕೆಲವೊಂದು ತರಕಾರಿ ಬೆಳೆದ್ರೆ ಅಲ್ಲಿ ಸ್ಪ್ರೇ ಮಾಡ್ತಾರಲ್ವ, ಸ್ಪ್ರೇ ಮಾಡ್ತಾರೆ ಅಂದರೆ ಔಷಧಿ ಸ್ಪ್ರೇ ಮಾಡ್ತಾರೆ. ಅದರಿಂದ ಎಲ್ಲ ಪ್ರಾಬ್ಲಮ್ ಬರುತ್ತೆ ಅಷ್ಟೇ. ಇಲ್ಲ ಅಂದರೆ ಅಷ್ಟೆಲ್ಲ ಏನು ಪ್ರಾಬ್ಲಮ್ ಬರೋಲ್ಲ, ಒಳ್ಳೆ ಡೆವಲಪ್ ಆಗುತ್ತೆ. ನಮ್ಮಲ್ಲಿ ಮಲೆನಾಡಲ್ಲಿ ಹಂಗಲ್ಲ. ಮಳೆಗಾಲ ಮುಗಿದು ಕರಿರಟ್ ಕಟ್ ಮಾಡಿ ಅದಾದ ಮೇಲೆ ಫೀಡಿಂಗ್ ಕೊಟ್ಟು ಅದು ಡೆವಲಪ್ ಆಗಿ ಅದಾದಮೇಲೆ ಕ್ವೀನ್ ಸಕ್ಸಸ್ ಆಗೋದು ಕೂಡ ನೇಚರ್ ಮೇಲೆ ಡಿಪೆಂಡು. ತುಂಬ ಜೋರಾಗಿ ಗಾಳಿ ಬಂತು, ಗಾಳಿ ತುಂಬ ಬೀಸ್ತಾಯಿದೆ ಅಂದರೆ ಕ್ವೀನ್ ಫೇಲ್ ಆಗುತ್ತೆ. ಆಮೇಲೆ ಮೋಡ ಇದ್ದರೆ ಫೇಲ್ ಆಗುತ್ತೆ, ಮಳೆ ಜಾಸ್ತಿ ಹೋಯ್ತಾ ಇದ್ದರೆ ಫೇಲ್ ಆಗುತ್ತೆ. ನಾವು ಡೆವಲಪ್ ಅದಕ್ಕೆ ಇದು ಪೂರ್ತಿ ವಾತಾವರಣ ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇದನ್ನೆಲ್ಲ ನೀವು ಯೋಚನೆ ಮಾಡಿಕೊಂಡು ಜೇನು ಕೃಷಿ ಸ್ಟಾರ್ಟ್ ಮಾಡಿ ಕಲೀರಿ, ಅಡ್ಯಾಪ್ಟ್ ಮಾಡಿಕೊಡಿ. ಒಂದೊಂದೇ ನಿಮಗೆ 10 ಜನ ಇದ್ದರೂ 10 ಜನನೂ ಬೇರೆ ಬೇರೆ ಫಾರ್ಮುಲಾ ಒಂದು ಬೇಸಿಕ್ಸ್ ಇರುತ್ತೆ, ಎಲ್ಲದರಲ್ಲೂ ಬೇಸಿಕ್ ಇರುತ್ತೆ. ಅದಾದಮೇಲೆ ನೀವು ಒಂದೊಂದೇ ತೇರಿ ನೀವು ಫಾಲೋ ಮಾಡಿ. ನಿಮಗೊಬ್ಬರು ಸೀನಿಯರ್ ಯಾರೋ ಗೊತ್ತಿದ್ದವ್ರು ಇದ್ದಾರೆ, 10-15 ವರ್ಷ 40 ವರ್ಷದವ್ರು ಇದ್ದಾರೆ ಅಂದರೆ ಅವ್ರದ್ದೊಂದು ಥಿಯರಿ ಇರುತ್ತೆ, ನೀವು ಅದನ್ನು ಫಾಲೋ ಮಾಡಿ. ಅದ್ರಲ್ಲಿ ನೀವು ಏನು ಇಂಪ್ರೂವೈಸೇಷನ್ ಮಾಡ್ಕೋಬೋದು ಅದನ್ನು ಮಾಡಿಕೊಡಿ, ಆಯಿತಾ. ಒಬ್ಬೊಬ್ಬರು ಹೇಳಿದ್ದು ಎಲ್ಲ ಬದಿಗೂ ಸೂಟ್ ಆಗೋಲ್ಲ, ಎಲ್ಲರಿಗೂ ಎಲ್ಲದೂ ಒಂದೇ ಟೈಮಲ್ಲಿ ಸೂಟ್ ಆಗೋಲ್ಲ. ನಮ್ಮ ಥಿಯರಿಲಿ ಒಂದೊಂದು ಮೆಥಡ್ ಇರುತ್ತಲ್ಲ ಅದರಲ್ಲಿ ನಾವು ಪಳಗಿರ್ಬೇಕಷ್ಟೆ. ಆ ಥರ ನೀವು ಯಾವ್ದಾದ್ರು ಒಂದು ಮೆಥಡ್ ನೀವು ಪಳಗಿ ಅದರಲ್ಲಿ ಸರಿಯಾಗಿ ಕಲ್ತ್ಕೊಳ್ಳಿ. ಅದಾದಮೇಲೆ ಅದರಲ್ಲೇ ಮುಂದುವರ್ರಿ.
ಬೇರೆ ಏನೋ ಹೇಳಿದ್ರೆ ಅದನ್ನು ಟ್ರೈ ಮಾಡಿ ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಇರುತ್ತೆ ಅಂತ. ಎಷ್ಟು ಮಾಡ್ರೂ ಕಲಿಯೋದೇನು ಸ್ಟಾಪ್ ಆಗಿಲ್ಲ. ನನಗೆ ಐದು ವರ್ಷ ಆಯಿತು, ಇನ್ನೂ ಎಷ್ಟೋ ಕಲ್ತ್ಕೊಳ್ಳೋದಿದೆ. ಅವ್ರು 17 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರು. ಅವರು ನಾನೇನಾದರೂ ಹೊಸದು ಏನಾದ್ರು ವಿಷಯ ಹೇಳಿದಾಗ, ಹೌದಾ ಈ ಥರ ಇದೆಯಾ ಆ ಥರ ಇದೆಯಾ, ನಾನು ಅದನ್ನ ನೋಡಿಲ್ಲ ಇದನ್ನು ನೋಡಿಲ್ಲ ಅಂತ ಇದ್ರು. ಕಲಿಯೋದು ಯಾವಾಗಲೂ ಕಂಟಿನ್ಯೂ ಇರುತ್ತೆ. ನೀವು ದೊಡ್ಡದಾಗಿ ಮಾಡ್ತೀರ ಅಂದಾಗ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿ. ಸುಮ್ಮನೆ ಒಂದು 20 ಬಾಕ್ಸ್ ತೊಗೊಬಿಡ್ತೀನಿ ಇನ್ವೆಸ್ಟ್ ಮಾಡಿ. ನನ್ನ ಹತ್ರ ತುಂಬ ಜನ ಬಂದವರಿದ್ದಾರೆ. ಸ್ಟಾರ್ಟಿಂಗೆಲ್ಲ 10 ಬಾಕ್ಸ್ ಕಳೆದಿರೋದ್ರೆ ನಾನು 2 ರಿಂದ 5 ಬಾಕ್ಸ್ ಮ್ಯಾಕ್ಸಿಮಮ್ ಕೊಟ್ಟಿದ್ದು ಅವರಿಗೆ. ಹೇಳ್ತೀನಿ ಸುಮ್ಮನೆ ದುಡ್ಡಾಗಿ ವೇಸ್ಟ್ ಮಾಡ್ಬೋದು, ಒಂದು 6 ಮಂತ್ ಮಾಡಿ ಅದಾದಮೇಲೆ ಟ್ರೈ ಮಾಡಿ ಅಂತ. ಓಕೆನಾ? ಓಕೆ, ಬಾಯ್.